Hey guys, welcome back to my channel. Today ನನ್ನ ಮತ್ತು ನಮ್ಮ ಮಮ್ಮಿನ ಫ್ರೆಂಡ್ಸ್ ಕೂಡಿ ಎಲ್ಲರೂ ಕೂಡಿ ಇದಕ್ಕೊಂಡಿದ್ವಿ ಒಂದು ಟ್ರಿಪ್ಪ. ನಾನು ಫ್ರೆಶ್ ಕುಡಿದೆ ಸ್ವಲ್ಪ ಮಾತಾಡಿದೆ. ಆಮೇಲೆ ಇದೊಂದು ಟ್ರಾನ್ಸಿಷನ್ 3, 2, 1 ಈಗ ಟ್ರಾನ್ಸಾಕ್ಷನ್ ಮಾಡ್ಬೇಕಂತ ಅನಿಸ್ತು. ನಮ್ಮ ಮಮ್ಮಿನ ಫ್ರೆಂಡ್ಸ್ ಇರಲ್ಲ. ಆಮೇಲೆ ಟ್ರಿಪ್ ಸ್ಟಾರ್ಟ್ ಆಗಿತ್ತು. ನಾವು ಒಂದು ದೇವಸ್ಥಾನ ಹೊಂಟಿದ್ವಿ. ಮತ್ತು ಅಲ್ಲಿ ಏನೋ ಚಲೋ ಆಗುತ್ತೆ ಅಂತ ಹೋದರೆ ಅದು ನೋಡಿ ಕೇಳಿದ್ವಿ. ಅದಕ್ಕಂತ ಅಲ್ಲಿ ಹೋರಾಟ ಅಂತ ಹೋಗಿದ್ವಿ. ಸೊ ಇಲ್ಲಿ ನೇಚರ್ ನೋಡಿ ಸ್ವಲ್ಪ ವಿಡಿಯೋ ಮಾಡಬೇಕಂತ ಅನ್ನಿಸ್ತು. ಸೊ ನೇಚರ್ ರೈನಿ ಸೀಸನ್ ಎಲ್ಲವೂ ಗ್ರೀನರಿ, ಅದಕ್ಕಂತ ಭಾಳ ವಿಡಿಯೋ ಮಾಡತ್ತಿದ್ದೆ. ಇದೊಂಥರ ಟೆಂಪಲ್ ರನ್ ಹೋಗೋಣ ಅಂತ ನೋಡ್ರಿ. ಏನು ಕರ್ವ್ ಬರ್ತದಲ್ಲ ಅದೊಂಥರ ಟೆಂಪಲ್ ರನ್ ಗೇಮ್ ಇತ್ತಲ್ಲ ಆ ಥರ ಅನ್ನಿಸ್ತದೆ. ಮಜಾ ಮಾಡತ್ತಿದ್ವಿ. ಅಷ್ಟು ಅಂದ್ರೆ ನನ್ನ ಪಾಡಿಗೆ ನಾ ಮಜಾ ಮಾಡಿದೆ. ಬಟ್ ನನಗೀಗಲ್ಲ ಅಷ್ಟು ಕಷ್ಟ. ನನ್ನ ಆರಾಮ್ಸೆ ನನ್ನ ಪಾಡಿಗೆ ನಾನು ಯಾವುದೋ ಒಂದು ಟ್ರಿಪ್ ಆಗಲಿ ಎಲ್ಲರ ಒಂದು ಕಡೆ ಹೋಗೋಕ್ಕಿಂತ ಈ ಥರ ಹೋಗ್ತೇವಲ್ಲ ಅದೊಂದು ಬೇರೆ. ಬಟ್ ನಾವೆಲ್ಲ ನಮ್ಮ ಈ ಜೊತೆಯವ್ರಿಗೆ ಹೋಗ್ತೇವಲ್ಲ ಅದೇ ಬೇರೆ. ಬಟ್ ಇಲ್ಲಿ ದೇವಸ್ಥಾನ ಹೊಂಟೀವಿ ಅಷ್ಟಿಗೆ ಅದು ಮಜಾ ಮಾಡೋ ಥರ ಏನು ಇರಲಿಲ್ಲ. ಯಾಕಂದ್ರೆ ದೇವಸ್ಥಾನ ಹೊಂಟಿದ್ವಿ ನಾವು. ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಎಲ್ಲ ಇದ್ದು ಇದು ದೇವರಿಗೆ ಹೋಗ್ಬರೋಣ ಹಂಗೆ ಬಟ್ ಮನಸ್ಸಿಗೆ ಏನಾದ್ರು ಅನ್ನಿಸ್ತಿತ್ತು ರೀತಿ ಹೊಂಟಿದ್ದೆ. ಹೊಂಟೀನಿ ನೋಡೋಣ ಅಂತ ಏನಾಕೈತಿ. ಬಟ್ ಚಲೋ ಆಗಾಕತ್ತೈತಿ. ಸೀಸನ್ ಮೇಲೆ ಅನ್ನಿಸ್ತಿತ್ತು. ರೋಡ್ ಎಲ್ಲ ಕ್ಲೀನಾಗಿತ್ತು. ಇಲ್ಲ ಸೈಡಿಗಾಗಲಿ ಈಗಂತೂ ಗ್ರೀನರಿ. ಐ ಜಸ್ಟ್ ಲವ್ ದ ಗ್ರೀನರಿ. ಎಷ್ಟು ಗ್ರೀನರಿ ಇಷ್ಟಪಡ್ತೀನಿ ಬೇಡಬೇಕಂತ ಅನ್ನಿಸ್ತದೆ. ಥರ ಗ್ರೀನರಿ ಇದೆ ಇಲ್ಲಿ. ಆಮೇಲೆ ಜಸ್ಟ್ ಐ ಲವ್ ಮೈ ಸೆಲ್ಫ್. ಇದೀನಿ ವಿಡಿಯೋ ಮಾಡ್ತಾ ಸ್ಟಾರ್ಟ್ ಮಾಡಿ. ಈಗ ಇದು ಫಸ್ಟ್ ಒಳಗು
ಮಾಡತ್ತೀನಿ, ಸ್ಟಾರ್ಟ್ ಮಾಡೀನಿ ಒಂದು ಯೂಟ್ಯೂಬ್ ಅಂತೀವಿ. ಆಮೇಲೆ ನಾವು ಇದಕ್ಕೆ ಬಂದ್ವಿ ಸಿಗಂದೂರು ಸಾಗರಕ್ಕೆ. ಅಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಬಸ್ ಏನು ಹೋಗಂಗಿಲ್ಲ ಅಂತಂದರು. ಅಂದ್ರೆ ಬೋಟ್ನಾಗ ಏನು ಟ್ರಾವೆಲಿಂಗ್ ಮಾಡ್ತೀವಿ ಅದನ್ನು. ಸಾಗರಕ್ಕೆ ಬಂದಾಗ ಆಮೇಲೆ ಅಂದರು ಇಲ್ಲ ಟಿಕೆಟ್ ಐತಿ ತೊಗೊಂಡು ಬಸ್ಸು ನಿಂದ್ರಿಸ್ಬೋದು ಅಂತ. ಬಟ್ ಲಾಸ್ಟ್ ಹೋದಾಗೂ ಗೊತ್ತಿತ್ತು, ಈ ಸತ ಇಲ್ಲ ಅಂತ ಅನ್ನತ್ತಿದ್ರು. ಬಟ್ ಥ್ಯಾಂಕ್ಸ್ ಗಾಡ್, ಅವತ್ತಿತ್ತು ಹೆದರಿಬಿಟ್ಟಿದ್ದೆ ಇಲ್ಲ ಅಂತೇಳಿ. ಅಂದ್ರೆ ಬಸ್ ಒಂದು ಈ ಟ್ರಾವೆಲರ್ಸ್ ಏನಿದೆ ಒಂದು ಕಡೆ ಇಟ್ಟು ಆಮೇಲೆ ಅದನ್ನು ಒಂದು ಕಡೆ ಇಡೋದಂತ. ಐ ಜಸ್ಟ್ ಲವ್ ದಟ್ ಅದೇನಿದೆ ಇದನ್ನು ಸೀನ್ರಿ ಆಗಲಿ, ಅದೇನು ಎನ್ವೈರ್ಮೆಂಟ್ ಇತ್ತು, ಅದು ನೀರಾಗಲಿ, ಗ್ರೀನರಿ ಆಗಲಿ, ಅದ್ರ ಮೇಲೆ ಒಂದು ಸ್ಕೈ, ಒಂದು ಕ್ಲೈಮೇಟ್ ಏನಿತ್ತಲ್ಲ ಅದು ಬಹಳ ಖುಷಿ. ತಂಪಾಗಿ ವಾತಾವರಣ ಇತ್ತು. ಇಂಥ ತಂಪು ಎಲ್ಲೂ ನಮ್ಮ ಮನೆ ಕಡೆನೂ ಅಷ್ಟು ಸಿಗುತ್ತೆ ಇಲ್ಲ ಗೊತ್ತಿಲ್ಲ. ಯಾಕಂದರೆ ಎಲ್ಲ ಕಡೆ ಮನೆ ಇರ್ತವೆ, ವೆಹಿಕಲ್ಸದ್ದು ಏರ್ ಪೊಲ್ಯೂಷನ್ ಆಗುತ್ತೆ, ನಾಯ್ಸ್ ಪೊಲ್ಯೂಷನ್. ಬಟ್ ಆ ಒಂದು ವಾತಾವರಣದಲ್ಲಿ ಏನಿತ್ತಂದ್ರೆ ಫುಲ್ ಶಾಂತವಾದ ನೀರಿನ ಸಪ್ಲೈ ಇತ್ತಲ್ಲ, ಅದೊಂಥರ ಮಜಾನ ಬೇರೆ ಇತ್ತು. ಸೊ ಟ್ರಾವೆಲಿಂಗ್ ಸ್ಟಾರ್ಟ್ ಆಗಿತ್ತು ಬೋಟ್ನಾಗಿಂದ ಒಂದು ಈಸ್ಲ್ಯಾಂಡ್ನಿಂದ ಇನ್ನೊಂದು ಈಸ್ಲ್ಯಾಂಡ್ ಹೋಗುವಂಗಿತ್ತು. ಒಂಥರ ಈಸ್ಲ್ಯಾಂಡ್ನಾಗ ಹೋಗ್ತಿತ್ತು. ಜಸ್ಟ್ ಲವ್ ಇಟ್. ಬಟ್ ಅನ್ಫಾರ್ಚುನೇಟ್ಲಿ ಇನ್ನು ಸ್ವಲ್ಪ ವರ್ಷನಾಗ ಈ ಸಾಗರ್ ಏನು ಬೋಟ್ ಇದೆಯಲ್ಲ ಅದನ್ನು ಬಂದ್ ಮಾಡತ್ತಾರೆ. ಯಾಕಂದ್ರೆ ನೀವು ಮೇಲೆ ನೋಡತ್ತೀರಲ್ಲ ಅದು ಡ್ಯಾಮ್ ಕಟ್ಸತ್ತಿದ್ದಾರೆ. ಇದು ವೆಹಿಕಲ್ಸಿಗೆ ಹೋಗಾಕ ಒಂದು ಒಂದು ಲ್ಯಾಂಡಿಂದ ಇನ್ನೊಂದು ಅದ ನೆಕ್ಸ್ಟ್ ಕ್ರಾಸ್ ಆಗೋದು. ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗಾಕ ಇದೊಂದು ರೋಡ್ ಇದೆ. ಇದೊಂದು ಬಿಟ್ಟರೆ ಒಂದು ಲಾಂಗ್ ರೂಟ್ ಅದು. ಆ ಲಾಂಗ್ ರೂಟಿಗೆ ಹೆಚ್ಚಾಗಿ ಮಂದಿ ಹೋಗ್ಯಾರ. ಬಟ್ ಸ್ವಲ್ಪ ಕಡಿಮೆ ಅಂದ್ರೆ ಅದಕ್ಕೆ ಭಾಳ ಕಡಿಮೆ ಅದ. ಇಲ್ಲಿ ಇದೇ ಭಾಳ ಅದ್ರ ಡಿಸ್ಟೆನ್ಸ್ ಭಾಳ ಅದ. ಇದು ಒಂಥರ ಡಿಸ್ಪ್ಲೇಸ್ಮೆಂಟ್ ಇದ್ದಂಗೆ ಐತಿ. ಸೊ ಭಾಳ ಮಂದಿ ಇದಕ್ಕೆ ಬರ್ತಾರೆ ಈ ಬೋಟ್ ಥರ. ಆಮೇಲೆ ಈ ಒಂದು ವಾತಾವರಣದ ಎಂಜಾಯ್ ಮಾಡೋಕ್ಕೆ ಇದು ಹೋಗುವಾಗಿತ್ತು. ಸಿಗಂದೂರು ಚೌಡೇಶ್ವರಿಗೆ ಹೋಗುವಾಗ ಅನ್ಫಾರ್ಚುನೇಟ್ಲಿ ಒಳಗೆ ಕುಂತಿದ್ದೆ, ಅದೊಂದು ಬೇಜಾರತ್ತ. ಆಮೇಲೆ ವಿಚಾರ ಮಾಡಿದೆ ಬರುವಾಗ ಅನ್ಸುತ್ತೆ ಹೊರಗೆ ಬಂದ್ರಾತ ಅಂತೇಳಿ ಒಂದು ಫೋಟೋ ವಿಡಿಯೋ ಮಾಡತ್ತಿದ್ದೆ. ಐ ಜಸ್ಟ್ ಲವ್ ಇಟ್. ನೀವು ಅಷ್ಟು ಏನು ಯೂಟ್ಯೂಬರ್ ಅಲ್ಲ, ಬಟ್ ಸ್ಟಾರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. I just love scenery. I just love that scenery. ಹಿಂಗಿದೆ ಅಂತ ಅನ್ಸತ್ತಿ. ಆ ಒಂದು ಮೇಲಿನ ವಾತಾವರಣ, ಕ್ಲೈಮೇಟ್ ಆಗಲಿ, ರೈನಿ ಸೀಸನ್ ಆಗಲಿ, ಒಂದು ನೀರು, ಆಮೇಲೆ ಗ್ರೀನರಿ ಇದ್ದಿದ್ದು ಫಾರೆಸ್ಟ್ ಟೈಪ್. ಐ ಜಸ್ಟ್ ಲವ್ ದಟ್ ಕ್ಲೈಮೇಟ್ ಆ್ಯಂಡ್ ದ್ಯಾಟ್ ಟೈಮ್. ಅದೆಷ್ಟು ಒಳಗೆ ಕುಂತಷ್ಟು ಕಷ್ಟ ಎಂಜಾಯ್ ಆಗುತ್ತೆ. ಹೊರ ಬಂದು ಒಂದು ಎಂಜಾಯ್ಮೆಂಟ್ ಜಾಸ್ತಿ ಇದೆ. ಫುಲ್ ನೀರು. ಈ ಬರುವಾಗ ಒಂದು ತೋರಿಸ್ತೀನಿ. ಇದು ಹೋಗುವಾಗ ಇಲ್ಲಿಂದ ಚೌಡೇಶ್ವರಿಗೆ ಹೋಗುವಾಗಿದೆ. ಐ ಜಸ್ಟ್ ಲವ್ ದಟ್ ವಾಟರ್ಸ್. ವೇವ್, ಒಂದು ವೇವ್ ಇದೆಯಲ್ಲ ಅದು ಎಷ್ಟು ಮಸ್ತ್ ಕಾಣ್ತಿದೆಯಲ್ಲ, ವೇವ್ಸ್ ಎಷ್ಟು ಮಸ್ತ್ ಬರತ್ತಿದೆ. ಐ ಜಸ್ಟ್ ಲವ್ ದಟ್. ಆ ಒಂದು ವಾತಾವರಣಕ್ಕೆ ಅವರೆಲ್ಲರೂ ಇಂಟಿ ಹೊಡಿತಾರೆ. ನಂಗೆ ಗೊತ್ತಾಗಲಿಲ್ಲ ನಾ ಬೇಕಾಗಿತ್ತು ಅಂತ. ಇದಕ್ಕಿಂತ ಹಿಂದೆ ಒಂದು ಸತ ಬಂದಿದ್ದೆ, ಈ ಇಯರ್ಕ್ಕಿಂತ ಮುಂಚೆ ಯಾವುದೋ ಒಂದು ವರ್ಷನಾಗ ಬಂದಿದ್ದೆ. ಅವಾಗ ಇಳಿದಿದ್ದೆ, ಬಟ್ ಇವಾಗ ಇಳಿದ ನೆನಪಾಗಿಲ್ಲ. ಸೊ ಬರುವಾಗ ಇದೇ ಥರ ಬರಬೇಕಾಗಿತ್ತು. ಅದಕ್ಕೆ ಬಂದಿದ್ದು ಮಜಾ ಬಂತು. ಆಮೇಲೆ ಅಲ್ಲಿ ಹೋಗಿ
ಹಂಗೆ ಬ್ರಿಡ್ಜ್ ಕಟ್ಟಾಕತ್ಬಿಟ್ಟಾರ ಒಂದು ಯಾಕೆ ಇನ್ನು 2 ವರ್ಷನಾಗಿ ಬೋಟ್ ಹೋಗುತ್ತೆ ಅಂತ. ತಪ್ಪಾಗ್ತೀವಿ. ಸೊ ನಾ ಯಾವುದೂ ಇಲ್ಲಿ ಕಟ್ ಮಾಡಕ್ಕೆ ಹೋಗಿಲ್ಲ. ಸಿಗಂದೂರು ಚೌಡೇಶ್ವರಿ ಇದನ್ನು ಡ್ಯಾಮ್ ದಾಟಿದ್ವಿ ನಾವು. ಸಾಗರದ ಡ್ಯಾಮ್ ಏನಂತಾರಲ್ಲ ಅದನ್ನು ದಾಟಿ ಬರಾಕತ್ತೀವಿ ಸಿಗಂದೂರು ಚೌಡೇಶ್ವರಿಗೆ. ಇಲ್ಲಿಯೂ ಹಂಗೆ ಇದೆ ವಾತಾವರಣ ಮಸ್ತ್ ಇದೆ. ಇಲ್ಲಿ ಒಂದು ಭಾಳ ಹಿಂಗಿಲ್ಲಿ ಇರ್ತದೆ ನನಗೆ ಇಷ್ಟ ಆಗ್ತಿದೆ. ಯಾಕಂದ್ರೆ ಆ ವಾತಾವರಣ ತಂದು ವಾತಾವರಣ ಭಾಳ ಇರುತ್ತೆ ನನಗೆ. ನಾ ಯಾಕೆ ಏನು ಕಟ್ ಮಾಡಿಲ್ಲ ಅಂದ್ರೆ ವಾತಾವರಣ ಹಿಂಗಿದೆ ಅಂತ ಅದನ್ನು ಎಂಜಾಯ್ ಮಾಡತ್ತಿದ್ದೆ ನಾನು. ಸೊ ಅದಕ್ಕೆ ಕ್ಲಿಕ್ ಮಾಡ್ಕೊಂಡೆ. ಇದು ಸಿಗಂದೂರು ಚೌಡೇಶ್ವರಿಗೆ ಬಂದ್ವಿ. ಎಲ್ಲ ದರ್ಶನ ಆಗಿಂದ, ಯಾಕಂದ್ರೆ ಗುಡಿದಾಗ ಕ್ಯಾಮ್ರಾಸ್ ಅಲೌಡ್ ಇದ್ದಿದ್ದಿಲ್ಲ. ಸೊ ಕ್ಯಾಮ್ರಾ ತೊಗೊಂಡೋಗಿದ್ದಿಲ್ಲ. ಆಮೇಲೆ ರೆಕಾರ್ಡ್ ಏನು ಮಾಡೋಕ್ಕಾಗಿಲ್ಲ. ಅದು ವಾಪಸ್ ಬಂದಾಗಿಂದಿದು ಫೋಟೋ ತಗೊಂಡು ಇದು ಹೊರಗೆ ಬಂದ್ವಲ್ಲ ಅದು ಬೋಟ್ನಾಗ ಅದು ವಾಪಸ್ ಸಿಗಂದೂರು ಚೌಡೇಶ್ವರಿಂದ ಸಾಗರ್ ಡ್ಯಾಮ್ನಾಗ ಇದು ಫೋಟೋಸ್ ಇದು. Just love this. Just love it. ಹಾರಿ ಹೊಂಟಿತ್ತು ಅದಕ್ಕೆ ಹಂಗಾಗ್ತದು. ನಮ್ಮ ಗುಡಿ ಯಾವುದೇ ಇದೆ ಅಲ್ಲೇ ತೆಗಿತೀವಿ. ಅಷ್ಟೇನು ಗೊತ್ತಿಲ್ಲ ಹೆಸರದು. ಇದು ಬಸವಣ್ಣ ಗುಡಿ. ಇದು ಬಲೆ ಪದ್ಮಾವತಿ. ಇದೇನು ಹಿಂದಿದೆ ಅಲ್ಲ ಆ ದೇವಿಯಿಂದ ಅದೆಲ್ಲ ಬಲೆ. ಇದು ಜೋಗ್ ಫಾಲ್ಸಿಗೆ ಬಂದ್ವಿ ನಾವು. ಇದು ಬಲೆ ಪದ್ಮಾವತಿ. ಇದು ಅಲ್ಲಿ ಯಾವುದೋ ಒಂದು ಸಮೀಪದ ಗುಡಿ ಇದು. ಅಲ್ಲಿ ಹೋಗಿದ್ದೀವಿ ನಾನು. ಯಾವುದಂತ ಅಷ್ಟು ಗೊತ್ತಿಲ್ಲ. ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್. ಇದು ಜೋಗಿ ಬಂದಾಗ ಲವ್ ದಿಸ್ ಫೋಟೋ. ಸ್ವಲ್ಪ ದಪ್ಪಿದ್ದೀನಿ, ಟ್ರೈ ಮಾಡತ್ತೀನಿ ಕಡಿಮೆ ಆಗಕ್ಕೆ ತಳಗಾಗಕ್ಕೆ. ಇದು ಜೋಗ್ ಹಿಂಗಿತ್ತು ಒಂದು ಸ್ವಲ್ಪ ಹೊತ್ತು. ಆಮೇಲೆ ಇದು ಇತ್ತು ಜೋಗ್ ಫಾಲ್ಸ್ನಾಗ. ಹೋಗಿದ್ದೆ ಮುಂಚೆ
ಇವಾಗ ಹೋಗಿದ್ದು ಭಾಳ ಖುಷಿ ಆಯಿತು. ನಾ ಬರ್ತಾ ಬರ್ತಾ ಫಾಗ್ ಜಾಸ್ತಿ ಆಗಕತ್ತು. ಫಾಗ್ ಜಾಸ್ತಿ ಆಗ್ಬಿಡೋಣ ಭಾಳ ಜೋಗ್ ಫಾಲ್ಸ್ ಎಲ್ಲಿಂದ ಬಂತಿದೆ ಅಂತಾನೆ ಆಮೇಲೆ See, this is the sky and this is the falls. See the falls, yeah. ಫುಲ್ ಏನು ಜೋಗ್ ಫಾಲ್ಸ್ ಎಲ್ಲಿದೆ ಅಂತಾನೆ Oh my God. ಥ್ಯಾಂಕ್ ಯು.